ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ತೀನಿ ಗೈಸ್. ಸುಮಾರು ಜನ ಗೈಸ್ ಒಂದು ಡೌಟ್ನ ಕೇಳ್ತಾರೆ ಗೈಸ್. ನಾನು SLC ಎಕ್ಸಾಮ್ ಬರ್ದಿದ್ದೀನಿ ಬ್ರೋ, ಬಟ್ ಎಕ್ಸಾಮ್ 3 ಫೇಲ್ ಆದರೆ ಏನು ಮಾಡೋದು? ಎಕ್ಸಾಮ್ 3 ಅಕಸ್ಮಾತ್ ಈಗ ಓಕೆ SLC ಅವರು ಎಕ್ಸಾಮ್ ಬರ್ದಿತಾ ಇದ್ದಾರೆ, ಬಟ್ ಎಕ್ಸಾಮ್ 3 ಸ್ಟಿಲ್ ಫೇಲ್ ಆದರೆ ಏನು ಮಾಡಬೇಕು? ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಕ್ಕೆ ಚಾನಲ್ ನಮ್ಮ ಚಾನಲ್ ಅಂತಂದರೆ ಒಂದು ಲೈಕ್ ಮಾಡ್ಕೊಂಡ್ರೆ ಅಂತೂ ಶೇರ್ ಮಾಡ್ಕೊಳ್ಳಿ ಗೈಸ್. ಮೊದಲಿಗೆ ಹೇಳ್ತೀನಿ ನೋಡಿ, ಯಾರೆಲ್ಲ ಗೈಸ್ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸಿಂದ ಫೇಲ್ ಆಗಿರ್ತಾರೆ ಅವರೆಲ್ಲ ರಿವ್ಯೂ ಲೆಸನ್ಗೆ ಹಾಕೋಕೆ ಒಂದು ಸ್ವಲ್ಪ ಟ್ರೈ ಮಾಡಿರಿ. ರಿವ್ಯಾಲ್ಯೂಷನ್ಗೆ ಹಾಕ್ಬಿಟ್ಟು ಅಪ್ಲೈ ಮಾಡಿರಿ. ಯಾರೆಲ್ಲ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಫೇಲ್ ಆಗಿರ್ತೀರಾ, ಬಟ್ 5 ಮಾರ್ಕ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಈ ಥರ ಇರೋದ್ರಿಂದ ಇವರೆಲ್ಲ ರಿವ್ಯಾಲ್ಯೂಷನ್ಗೆ ಹಾಕಿ ನೀವು ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಒನ್ ಕ್ಯಾಟಗರಿ ಓಕೆ, ರೀಟೋಟಲಿಂಗ್ ರಿವ್ಯಾಲ್ಯೂಷನ್ಗೆ ಹಾಕಿ ಪೇಪರ್ ತರಿಸಿ ನೋಡಿ, ಬರ್ದಿದ್ರು ಫೇಲ್ ಆಗಿರ್ತಾರೆ. ಬಟ್ ಈ ಥರದವರು ಫೇಲ್ ಆಗಿದ್ರು ಈ ಥರ ಮಾಡ್ರಿ. ಎಕ್ಸಾಮ್ 3 ಯಾರೆಲ್ಲ ಫೇಲ್ ಆಗಿದ್ದಾರೆ, ಬಟ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ಫೇಲ್ ಆಗ್ತೀನಿ ಅನ್ಕೊಂಡಿದ್ರೆ, ಬಟ್ ಅವ್ರಿಗೆ ಹೇಳ್ತೇನೆ ಗೈಸ್. ಇನ್ನು ನೆಕ್ಸ್ಟ್ ಮಿಕ್ತವ್ರು ಏನಪ್ಪ ಮಾಡ್ಬೇಕಂದ್ರೆ, ಒಂದು ಜಾಬ್ ಆಗಲಿ ಒಂದು ಏನೋ ಒಂದು ವರ್ಕ್ನ ಮಾಡ್ಕೊಳ್ರಿ. ಓಕೆ 18+ ಇಲ್ಲ ಬ್ರೋ ನಾನು ಏನು ಕೆಲಸ ಮಾಡೋದು ಅಂತ ಸ್ಟಿಲ್ ನಿಮ್ಗೆ ಯಾವ್ದು ಬರುತ್ತೆ ಗೈಸ್ ಮನೇಲಿ ಹೆಲ್ಪ್ ಮಾಡ್ಕೊಂಡು ಆರಾಮಾಗಿ ಇರಿ, ಚಿಲ್. ಪುನಃ ಎಕ್ಸಾಮ್ ಯಾವಾಗಪ್ಪ ಬರುತ್ತೆ ಅಂದ್ರೆ ಗೈಸ್, ಪುನಃ ಇನ್ನೊಂದು ವರ್ಷಕ್ಕೆ ಎಕ್ಸಾಮ್ ಅನ್ನೋದು ಬರುತ್ತೆ. ಇಲ್ಲಿ ಯಾರೋ ಮೈಂಡ್ ಸೆಟ್ ತಿಳ್ಕೊಳ್ರಿ, ಯಾರೇ ಫೇಲ್ ಆದ್ರೂ ಟೆನ್ಷನ್ ತಗೋ ಅಗತ್ಯ ಇಲ್ಲ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ಗೈಸ್, ಈ ಎಕ್ಸಾಮ್ ಇಲ್ಲ ಅಂದ್ರೆ ಇನ್ನೊಂದು ಎಕ್ಸಾಮ್ ಬರೀಬೋದು. ಅದಕ್ಕೆ ಯಾರೋ ಹೋದ್ರು ಏನೋ ಹೋದ್ರು ತಲೆ ಕಟ್ಸ್ಕೊಂಡ್ರು, ಪೇರೆಂಟ್ಸ್ ಏನೋ ಅಂದ್ರು, ಬಟ್ ಇವೆಲ್ಲ ಸ್ಟಿಲ್ ತಲೆಗೆ ಹಾಕೊಬಿಡ್ರೆ. ಯಾಕಪ್ಪ ಅಂತ ಅವರು LKG UKG ಬಿಟ್ಟು 10ನೇ ಕ್ಲಾಸ್ ಗಂಟೆ ಓದಿರ್ತಾರೆ. ಸ್ಟಿಲ್ ಫೇಲ್ ಆದಾಗ ಅವ್ರಿಗೂ ಕೋಪ ಬರುತ್ತೆ. ಅವರು ಅಷ್ಟು ವರ್ಷದಿಂದ ಏನೋ ಓದಿರ್ತಾರೆ, ಬಟ್ ಸ್ಟಿಲ್ ಬರುತ್ತೆ. ಬಟ್ ಅದಕ್ಕೋಸ್ಕರ ಏನು ಮಾಡ್ಕೊಬಿಡ್ರಿ. ಎಲ್ಲ ಹೇಳ್ತಾ ನೋಡಿ, ಎಕ್ಸಾಮ್ 3 ಯಾರೆಲ್ಲ ಬರೀತಾ ಇದ್ದೀರಾ ಬರ್ತಿದ್ದೀರಾ. ಇನ್ನು ಪುನಃ ಯಾವಾಗಪ್ಪ ಎಕ್ಸಾಮ್ಗೆ ಪುನಃ SLC ಎಕ್ಸಾಮ್ ಯಾವಾಗಪ್ಪ ಬರುತ್ತೆ ಬ್ರೋ ಅಂತ ಕೇಳಿದ್ರೆ, ನೆಕ್ಸ್ಟ್ ತಿಂಗಳು ಇನ್ನು ನೆಕ್ಸ್ಟ್ ಇಯರ್ ಮಾರ್ಚ್ಗೆಲ್ಲ ಎಕ್ಸಾಮ್ ಅನ್ನೋ ಶುರು ಆಗುತ್ತೆ ನಿಮಗೆ. SLC ಅವ್ರಿಗೆ ಮಾರ್ಚ್ಗೆ ಎಕ್ಸಾಮ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಪುನಃ ನಿಮ್ಗೆ ಯಾವುದೇ ತಲೆ ಕೆಡ್ಸ್ಕೊ ಅಗತ್ಯ ಇಲ್ಲ. ಪುನಃ ಇವು ಆಲ್ರೆಡಿ 7ನೇ ತಿಂಗಳು ಅಂದ್ಕೊಂಡ್ರೆ ಇನ್ನು ಎಷ್ಟು ತಿಂಗಳಿಗೆ ಲೆಕ್ಕ ಕೊಡ್ರಿ. ಇನ್ನು 7 ತಿಂಗಳು ಪುನಃ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 7 ತಿಂಗಳು ಪುನಃ ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಗ ನೀವು ಅಡ್ಮಿಷನ್ ಮಾಮೂಲಿ ಫೀಸ್ ಹೋಗ್ಬಿಟ್ಟು ನಿಮ್ಮ ಸ್ಕೂಲಲ್ಲಿ ಹೋಗ್ಬಿಟ್ಟು ಫೀಸಾ ಕಟ್ಕೊಂಡು ಪುನಃ ಎಕ್ಸಾಮ್ ಅನ್ನೋದು ಬರೀಬೋದು. ಯಾರೆಲ್ಲ SLC 3ನೇ ಎಕ್ಸಾಮಲ್ಲಿ ಫೇಲ್ ಆಗ್ತೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಫೇಲ್ ಆಗ್ಬಿಟ್ಟಿದ್ದೀನಿ ಅನ್ಕೊಂಡಿದ್ದೀರಾ, ಫೇಲ್ ಆಗಿದ್ದೀನಿ ಅನ್ಕೊಂಡಿದ್ದೀರಾ, ಬಟ್ ಗೊತ್ತಿಲ್ಲ. ಸ್ಟಿಲ್ ಅವ್ರಿಗೆ ಹೇಳ್ತಾರೆ ನೋಡಿ ಈ ಇನ್ಫಾರ್ಮೇಷನ್. ಬಟ್ ಎಲ್ಲರಿಗೂ ನೋಡಿ, ಎಕ್ಸಾಮ್ ಒಂದೇ ಲೈಫಲ್ಲಿ ಆಗಿರಿ. ನಿಮ್ಮ ಓನ್ ಟ್ಯಾಲೆಂಟ್ ಏನೇ ಇದ್ರು ಏನೋ ಒಂದು ಮಾಡ್ರಿ. ಯಾವ್ದ್ರಲ್ಲಾರು ಒಂದ್ರಲ್ಲಿ, ಯಾವ್ದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿತೀರಾ, ಇನ್ಸ್ಟಾಗ್ರಾಮಲ್ಲಿ ಬೆಳಿತೀರಾ, ಫೇಸ್ಬುಕ್ಕಲ್ಲಿ ಬೆಳಿತೀರಾ, ಯೂಟ್ಯೂಬಲ್ಲಿ ಬೆಳಿತೀರಾ. ಈ ನೆಕ್ಸ್ಟ್ ನಿಮ್ಗೆ ಏನೋ ಬರುತ್ತೆ, ಬಟ್ ಸ್ಟಿಲ್ ಎಜುಕೇಷನಲ್ಲೇ ಬರುತ್ತಂತಲ್ಲ. ನಿಮಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಆಯ್ತಾ, ವ್ಯವಸಾಯ ಬಗ್ಗೆ ಇಂಟ್ರೆಸ್ಟ್ ಆಯ್ತು, ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಐತೆ ಅದನ್ನ ಮಾಡ್ರಿ. ಫೇಲ್ ಆಗಿರೋ ಸ್ಟಿಲ್ ಹೇಳ್ತಿದ್ದೀನಿ ನಿಮ್ಗೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಎಕ್ಸಾಮ್ ಪುನಃ ಬರುತ್ತೆ. ಯಾರು ಏನು ತಲೆ ಕೆಡಿಸ್ಕೋಬೇಡಿ. ಪೇರೆಂಟ್ಸ್ ಬಂದ್ರೆ ಬೈಕೋತಾರೆ, ಸ್ಟಿಲ್ ಆರಾಮಾಗಿ ಇರ್ರಿ, ಚಿಲ್ ಮಾಡ್ರಿ. ಓಕೆ, ಅದು ನೆಕ್ಸ್ಟ್ ವರ್ಷ ಬರ್ಕೊಳ್ಳೋಣ. ಯಾವಾಗ ಏನು ಎಕ್ಸಾಮ್ ಡೇಟ್ ಯಾವಾಗ ಕಟ್ಟೋದು ಪುನಃ ಯಾವಾಗ ಅಂತ ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ನೋಡ್ಕೊತಾರೆ. ಬಟ್ ಅದಕ್ಕೋಸ್ಕರ ಸ್ಟಿಲ್ ನಾನು ಹೇಳ್ತಂಗೆ ಯಾರೆಲ್ಲ ರಿಪೀಟರ್ಸ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಯಾರು ಕಟ್ಟಿದ್ರು SLC ಅವ್ರಿಗೋಸ್ಕರ ಹೇಳ್ತೀನಿ ಗೈಸ್. ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ ಗೈಸ್, ಒಂದು ಲೈಕ್ನ ಮಾಡ್ಕೊಟ್ರೆ ಒಂದು ಶೇರ್ನ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ರು ಅವ್ರಿಗೊಂದು ವಿಡಿಯೋನ ಶೇರ್ ಮಾಡಿರಿ SLC ಫೇಲ್ ಆಗಿರೋರಿಗೆ. ಬಟ್ ಅಂತ ಹೇಳ್ತಾ ಸ್ಟಿಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮಾಡಿ ಸಿ ಯು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಒಂದೇ ಮಾತಾಡ್ಬಿಟ್ಟಾಗ ಸಿ ಯು.